ಫೋಟೋ ತೋರಿಸ್ದೆ, ಅಣ್ಣ ನನ್ನ ಮಗಳು ಕಾಣ್ತಾ ಇಲ್ಲ ಅಣ್ಣ, ಮೂಗಿ ಹುಡುಗಿ ಅಂತ ಹೇಳಿದೆ. ಅವ್ರು ನೋಡ್ಬಿಟ್ಟು ಇಲ್ಲಮ್ಮ ಗೊತ್ತಿಲ್ಲಮ್ಮ ಅಂದ್ಬಿಟ್ರು. ಧರ್ಮಸ್ಥಳ ಸಂಘದವರು ಬಂದು ಅವ್ರು ನಮ್ಮ ಅತ್ತಿಗೆಯರ ಸಂಘದಲ್ಲಿ ಸೇರ್ಕೊಂಡೈತೆ. ಏನು ಹೇಳ್ತೀರಾ ಅಂತೇಳಿ ಈ ಪ್ರಕರಣದ ಬಗ್ಗೆ ಅಂತ ಹೇಳಿದರೆ, ಖುಷಿ ಆ ದಿನ ಎಲ್ಲಿದ್ಲು, ಏನು ಮಾಡ್ತಾ ಇದ್ಲು ಅಂತೇಳಿ. ಖುಷಿ ಆ ದಿನ ನನ್ನ ಹೆಸರು ಶೀಲಾ, ನನ್ನ ಮಗಳ ಹೆಸರು ಖುಷಿ. ನನಗೆ 5 ಮಕ್ಕಳು. 3 ಮಕ್ಕಳಿಗೆ ಮಾತು ಬರೋಲ್ಲ, 2 ಮಕ್ಕಳಿಗೆ ಮಾತು ಬರುತ್ತೆ, 4 ಹೆಣ್ಣು 1 ಗಂಡು. ಆ ದಿನ ಮದರ್ಸ್ ಡೇ, ಅವತ್ತು ದಿನ ಫಂಕ್ಷನ್ನು. ಏನು ಫಂಕ್ಷನ್ನು? ಅದು ಇದು ಶ್ರೀಮಂತದು ಫಂಕ್ಷನು. ಆ ಫಂಕ್ಷನ್ಗೆ ಫಂಕ್ಷನ್ನು ಇದು ಲಕ್ಷ್ಮೀ ಸಾಗರ ಒಂದು ದೇವಸ್ಥಾನ ಐತಿ, ಅಲ್ಲಿ ಹೋಗಿ ಒಂದು ಫಂಕ್ಷನ್ ಮುಗಿಸ್ಕೊಂಡು. ಯಾರ್ದು ಫಂಕ್ಷನ್ ಅದು? ಅದು ಸಂಘದವ್ರು ಫೋನ್ ಮಾಡಿ ನಮ್ಮ ಅತ್ತಿಗೆಗೆ ಕರೆದ್ರು. ಆಮೇಲೆ ನಮಗೂ ಕರೆದ್ರು ನಮ್ಮ ಅತ್ತಿಗೆ, ಬಾ ಹಂಗೆ ಹೋಗಿ ಬರೋಣ ಅಂತ ಹೇಳಿ. ಹಂಗೆ ಜೊತೆಗೆ ನಮ್ಮ ಮಗಳಿಗೂ ರೆಡಿ ಮಾಡಿ ನಾನು ರೆಡಿಯಾಗಿ ಜೊತೆಗೆ ಹೋಗಿದ್ರು ಫಂಕ್ಷನ್ಗೆ. ಎಷ್ಟು ಗಂಟೆಗೆ ಹೋಗಿದ್ರಿ? 1 ಗಂಟೆಗೆ ಹೋಗಿದ್ರು. ಮಧ್ಯಾಹ್ನ 1 ಗಂಟೆಗೆ. ಆ ಕಡೆಯಿಂದ ಬರೋವಾಗ 2 ಗಂಟೆ. ಎಷ್ಟು ತಾರೀಕು ಯಾವುದದು? 11ನೇ ತಾರೀಕು. 11ನೇ ತಾರೀಕು ಭಾನುವಾರ. 11 ಫಂಕ್ಷನ್ಗೆ ಹೋಗಿದ್ರಿ. ಓಕೆ. ಆ ನಂತರ ಫಂಕ್ಷನ್ಗೆ ಮುಗಿಸಿ ಎಲ್ಲರೂ ಬಂದ್ರ? ಎಲ್ಲರೂ ಒಂದೇ ಸತಿ ಕುಟುಂಬನೇ ಬಂದರು. ಅಲ್ಲಿ ಅವಳು ಫೋಟೋ ಗಿಟೋ ತಗೊಂಡ್ಲು. ಖುಷಿ ಲೇಟಾಗಿ ಬಂದ್ಲ? ಇಲ್ಲ ನಮ್ಮ ಜೊತೆಗೇನೆ ಬಂದರು, ಟಂಪದ ಮೇಲೇನೆ ಬಂದರು. ಎಲ್ಲಿಗೆ ಬಂದ್ರು? ಈ ಮನೆಗೆ ಬಂದ್ರ ಅಥವಾ? ಇಲ್ಲ, ನನ್ನ ತಮ್ಮನ ಮನೆಗೇನೆ ಬಂದು ಎಲ್ಲರೂ ಅವರು. ನಿಮ್ಮ ಮನೆಗೆ ಬರಲಿಲ್ಲ? ಇಲ್ಲ. ಯಾಕೆ ನಿಮ್ಮ ಮನೆಗೆ ಬರಲಿಲ್ಲ? ಅಲ್ಲಿ ಬಂದು ಇಳ್ಕೊಂಡ್ರೋದು. ತಮ್ಮನ ಮನೆ? ಇಳ್ಕೊಂಡ್ರೋದು. ಎಲ್ಲ ಊಟ ಗೀಟ ನಾವು ಎತ್ಕೊಬಂದು ಎಲ್ಲರಿಗೆ ಗಿಂಚಿ ಎಲ್ಲ ಕೊಟ್ಟು. ಫಂಕ್ಷನ್ ಅಲ್ಲಿ ಏನು ಊಟ ಇತ್ತು ಅದನ್ನೆಲ್ಲ ಎತ್ಕೊಂಡು ಬಂದ್ರೆ ನೀವು? ಪಲಾವನ್ನ, ಸಾಗು, ಆಮೇಲೆ ಸಾಂಬಾರು ಉಳಿದಿದ್ದು, ಆಮೇಲೆ ಬಿಳಿ ಅನ್ನ, ಆಮೇಲೆ ಪಾಯಸ ಕೊಟ್ಟರು ಅಷ್ಟೇ. ಅದನ್ನೆಲ್ಲ ಎತ್ಕೊಬಂದ್ರು. ನಾವು ಅವರೆಲ್ಲ ಭಾಗ ಮಾಡಿ ಕೊಟ್ಟರು. ಎಲ್ಲಾರ್ಗೆ ಭಾಗ ಮಾಡಿ ಕೊಟ್ರು, ಹಂಚ್ಕೊಟ್ರು. ಯಾರು ಹಂಚಿದ್ದು? ನಮ್ಮ ತಮ್ಮ, ನಮ್ಮ ಅತ್ತಿಗೆ ಎಲ್ಲಾರ್ಗೆ ಹಂಚಿಕೊಟ್ರು. ಎಲ್ಲಾರ ಮನೆಗೂ ಹಂಚಿಕೊಟ್ರು. 2 ಗಂಟೆಗೆ? ಇಲ್ಲ, ಅದು 3 ಗಂಟೆ ಆಗ್ಬಿಟ್ಟೈತೆ. 3 ಗಂಟೆ ಮಧ್ಯಾಹ್ನ ಆಗ್ಬಿಟ್ಟೈತೆ. 3 ಗಂಟೆ 3:15 ಆಗ್ಬಿಟ್ಟೈತೆ. ಎಲ್ಲಾರ್ಗು ಹಂಚ್ಕೊಡೋ ಅಷ್ಟರಲ್ಲಿ ಹಂಚಿ ಎಲ್ಲಾರು ಕೊಟ್ಟು ಆಮೇಲೆ ನಮ್ಮ ಹುಡುಗಿ ಏನು ಮಾಡಿದ್ಲು, ಅಮ್ಮ ನಮ್ಮ ಮನೆಗೂ ಬೇಕಲ್ಲಮ್ಮ ಅಂತ ಹೇಳಿ ಒಂದು ಪಾತ್ರೆ ಎತ್ಕೊಂಡು, ಇನ್ನೊಂದು ಪಾತ್ರೆ ಎತ್ಕೊಂಡು ಸಾಂಬಾರು ಒಂದೇ ಪಾತ್ರೆಯಲ್ಲಿ, ಬಿಳಿ ಅನ್ನ, ಪಲಾವು ಇನ್ನೊಂದು ಚಿಕ್ಕ ಪಾತ್ರೆಯಲ್ಲಿ ಸಾಂಬಾರು ಹಾಕ್ಸ್ಕೊಂಡು ಅದ್ರ ಮೇಲೆ ಇಟ್ಟು ತಗೊಬಂದು ನನ್ನ ಮನೆಗೆ ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ತಿರ್ಗಿ ಅಲ್ಲೇ ಬಂದಳು. ನನ್ನ ತಮ್ಮನ ಮನೆಗೇ ಬಂದು ಆಟ ಆಡ್ತಾಯಿದ್ಲು. ಆಟ ಆಡೋವಾಗ ಬೀದಿದಲ್ಲಿ ಅಲ್ಲೇ ನನಗೆ 4 ಗಂಟೆ ಆಯಿತು. ಅಲ್ಲೇ ಮಾತಾಡಿ ಆಟ ಆಡ್ತಾ ಇದ್ದಾಳೆ. ಅಲ್ಲೇ ಮಗು ಎತ್ಕೊಂಡು ಆಟ ಆಡೋದು, ಈ ಮಗು ಎತ್ಕೊಂಡು ಆಟ ಆಡೋದು. ಯಾರ ಜೊತೆಗೆ ಆಟ ಆಡ್ತಾ? ಟಿವಿ ನೋಡೋದು. ಅಲ್ಲ, ಯಾರ ಜೊತೆಗೆ ಆಟ ಆಡ್ತಾ ಇದ್ರು? ಅದೇ ಬೀದಿಯವರ ಹೆಂಗಸರ ಜೊತೆಗೆ ಮಗು ಎತ್ಕೊಂಡು ಅವ್ರು ಬರ್ತಾ ಇರ್ತಾರಲ್ಲ, ನಾನು ಕೊಡು ನಾನು ಆಟ ಆಡಿಸ್ತೀನಿ ಅಂತ ಎಲ್ಲರ ಜೊತೆಗೆ ಹೊಂದ್ಕೊಂಡು ಆಟ ಆಡೋದು. ಅವಾಗ ಏನಾಯ್ತು ಅಂದರೆ ಅಲ್ಲೇ 5 ಗಂಟೆವರೆಗೂ ಅಲ್ಲೇ ಟೈಮ್ ಪಾಸ್ ಮಾಡಿ ಈ ಟೈಮ್ಗೆ ನಾನು ಬಂದಿದ್ದು. 5 ಗಂಟೆಗೆ ಈ ಟೈಮ್ಗೆ ನಾನು ಅಡುಗೆ ಮಾಡಿ ಸಾಂಬಾರು ಮಾಡಿ ಕೊಡೋಕ್ಕೆ ನನ್ನ ಮನೆಗೆ ಬಂದೆ. ನೋಡಿದೆ ಆಟ ಆಡ್ತಾ ಇದ್ದಾಳಲ್ಲ, ನನ್ನ ಜೊತೆಗೆ ಬರೋದಿಲ್ಲ, ಇಲ್ಲೇ ಆಟ ಆಡ್ತಾಳೆ. ಮಾಮೂಲಿ ಟೈಮ್ ಅಲ್ವ, ಎಲ್ಲ ಪ್ರತಿ ವರ್ಷವೂ ಹಂಗೆ ಅವಳು ಹಂಗೆ ಆಟ ಆಡ್ಕೊಂಡು ಈ ಟೈಮಿಂಗ್ಸ್ ಪ್ರಕಾರ ಬಂದುಬಿಡ್ತಾಳೆ. ಹಂಗಂತ ಹೇಳಿ ನಾವು ಬಂದುಬಿಟ್ಟಿದ್ದೀರಿ. ನಾನು ಬಾಣಂತಿ ಮಗಳು ಪಾಪ ಒಬ್ಬಳೇ ಇದ್ಲಲ್ಲ ಮನೆ ಒಳಗಡೆ, ಯಾರೂ ಇರಲಿಲ್ಲ ಅವಳ ಹತ್ರ. ನಾನು ಮಾತ್ರ ಬಂದುಬಿಟ್ಟೆ. ಅವಳಿಗೆ ಬಂದು ನಾನು ತರಕಾರಿ ಎಲ್ಲ ಎತ್ಕೊಂಡು ಕಟ್ ಮಾಡಿ ಅಡುಗೆ ಮಾಡಿ ಎಲ್ಲ ಮಕ್ಕಳಿಗೆಲ್ಲ ಬಡಿಸ್ಕೊಟ್ಟು ತಿನ್ನಿಸಿ ಎಲ್ಲ ಮಾಡಿ 8 ಗಂಟೆ ಆಯಿತು ಸರ್. 8 ಗಂಟೆ ಆಯಿತು, 8:15. ಆಮೇಲೆ ನನ್ನ ತಮ್ಮನ ಮನೆಗೆ ಹೋದೆ. ತಮ್ಮನ ಮನೆಗೆ ಹೋಗೋ ಅಷ್ಟರಲ್ಲಿ ಪಾಪ ಅವ್ರ ತಂದೆ ತಾಯಿಗೆ ಅವ್ರು ಕೇಕ್ ಕಟ್ ಮಾಡ್ತಾಯಿದ್ರು, ಮಕ್ಕಳು ಸೇರಿಸಿ. ನನ್ನ ತಮ್ಮನಿಗೆ ನಮ್ಮ ಅತ್ತಿಗೆಗೆ ಕೇಕ್ ಕಟ್ ಮಾಡ್ತಾಯಿದ್ರು ಅವರು. ನಾನು ಆ ಖುಷಿಯಲ್ಲಿ ಅವ್ರಿಗೆ ನನ್ನ ಮಗಳಿಗೆ ಮರ್ತೋಗ್ಬಿಟ್ಟಿದ್ದೀನಿ ನೋಡೋಕ್ಕೆ. ಅದು 9:30 ಆಗಿಬಿಟ್ಟೈತೆ ರಾತ್ರಿ. ಅಲ್ಲಿ 9:30 ಆಗಿಬಿಟ್ಟೈತೆ. ಅವ್ರು ಕೇಕ್ ಕಟ್ ಮಾಡ್ತಾವ್ರೆ. ಅಷ್ಟರವರೆಗೆ ನೀವೇನು ಯೋಚನೆ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ, ನಿಮ್ಮ ಮಗಳು ಅಲ್ಲೇ ಇದ್ದಾಳೆ ಅಂತೇಳಿ? ಎಲ್ಲ ಕಡೆನೂ ಎಲ್ಲ ಮದರ್ಸ್ ಡೇ ಅಂದರೆ ಖುಷಿಯಾಗಿ ಎಲ್ಲ ಜೊತೆಗೆ ಮಾತಾಡಿ ತಿಂತಾ ಇರ್ತಾಳೆ, ಆಟ ಆಡ್ತಾ ಇದ್ದಾಳೆ ಅಂತ ಒಂಥರ ಮೈಂಡಲ್ಲಿ ಇಟ್ಕೊಬಿಟ್ಟಿದ್ದೀನಿ. ಎಲ್ಲ ಮುಗೀತು.
ಆಮೇಲೆ ನನಗೆ ಗಮನಕ್ಕೆ ಬಂತು ತಿರ್ಗಾ ನೋಡ್ತೀನಿ ಇಷ್ಟೊತ್ತು ನಮ್ಮ ಹುಡುಗಿ ಕೇಕ್ ಕಟ್ ಮಾಡ್ತಾಯಿದ್ದಲ್ಲ, ನಮ್ಮ ಹುಡುಗಿ ಬರಬೇಕಿತ್ತಲ್ಲ ಅಂತ ನನಗೆ ಒಂಥರ ಆಯಿತು, ನನಗೆ ಒಂಥರ ಆಯಿತು. ಆಮೇಲೆ ನಾನು ಕೇಳಿದೆ, ಅಲ್ಲೇ ಕೇಳಿದ್ರಾ? ಅವ್ರಿಗೆ ನನ್ನ ತಮ್ಮನ ಕೇಳಿದೆ, ನಮ್ಮ ಅತ್ತಿಗೆ ಕೇಳಿದೆ, ಖುಷಿ ಇಲ್ಲಿ ನಾವು ನೀವು ಕೇಕ್ ಕಟ್ ಮಾಡ್ತಾಯಿದ್ರೆ ಹುಡುಗಿ ಎಲ್ಲಿ ಅಂದರೆ ಇಲ್ಲೆಲ್ಲ ಇರ್ಬೋದು, ಹೋಗಿ ಬರ್ಬೋದು ಅಂತ ಹೇಳಿದ್ಮೇಲೆ ನಾನು ಹುಡ್ಕೋಕೆ ಶುರು ಮಾಡಿಬಿಟ್ಟೆ. ಅಂದರೆ ಆ ತಮ್ಮನ ಮನೆಯಲ್ಲೂ ಕೂಡ ಅವಳು ಏನು ಹೇಳಿಲ್ವಾ ಅಂತ ಹೇಳಿದ್ರೆ ಎಲ್ಲಿ ಕಾಣೆ ಆಗಿರೋದು. ನಾವು ಇನ್ನೂ ಅದು ಫಂಕ್ಷನ್ದ ಅದು ಎಲ್ಲ ಮದರ್ಸ್ ಡೇಯಿಂದ ಸ್ವಲ್ಪ ಗಮನ ಆ ಕಡೆ ಹೋಗಿಲ್ಲ. ಹೌದು, ಅಲ್ಲ ಅಲ್ಲಿ ತಮ್ಮನ ಮನೆಯಲ್ಲಿ ಯಾರಿಗೂ ಕೂಡ ಹೇಳಿಲ್ವಾ ನಾನು ಇಲ್ಲಿಗೆ ಹೋಗ್ತೀನಿ ಅಂತೇಳಿ? ಯಾರಿಗೂ ಹೇಳಿಲ್ಲ. ಮೂಗಿ ಅಲ್ಲ, ಕೈ ಭಾಷೆಯಲ್ಲೂ ಏನಾದರೂ? ಇಲ್ಲ ಇಲ್ಲ, ಆ ಥರ ಹೇಳೋಲ್ಲ. ಅದು ಹೋಗಿರೋದು 6 ಗಂಟೆಗೆ ಒಟ್ಟಿನಲ್ಲಿ ಕಾಣೆ ಆಗಿರೋದು ಅಂತ. ನಮ್ಮ ದೊಡ್ಡ ಮಗಳಿಗೆ ಅವಳು ಚಪ್ಪಲಿ ಅವಳು ಹಾಕ್ಕೊಂಡು ಕೂತ್ಕೊಂಡಿದ್ಲಂತೆ. ಟೀ ಅಂಗಡಿಗೆ ಅವಳು ಬಾಣಂತಿ ಅಲ್ವಾ, ಕುಡಿತಾ ಇದ್ಲಂತೆ ಹೋಗ್ಬಿಟ್ಟು. ಎಷ್ಟು ಗಂಟೆಗೆ? 6 ಗಂಟೆಗೆ. 6 ಗಂಟೆಗೆ ಅವಳು ನನ್ನ ಚಪ್ಪಲಿ ಕೊಡು, ನಿನ್ನ ಚಪ್ಪಲಿ ತಗೋ ಅಂತ ಹೇಳಿ ಬೆದರಿಸ್ಬಿಟ್ಟು ಕಾಲಿಂದ ಕಿತ್ಕೊಂಡು ಅವಳು ಹಾಕ್ಕೊಂಡ್ಲು. ಆಮೇಲೆ ನೀನು ಎಲ್ಲಿ ಹೋಗ್ತಾ ಇದೀಯ ಅಂತ ಖುಷಿನಿ. ಅಲ್ಲ, ಚಪ್ಪಲಿ ಯಾರು ಹಾಕೊಂಡಿದ್ದು? ನಮ್ಮ ದೊಡ್ಡ ಮಗಳು ಮೂಗಿನಿ. ಅವಳು ಅವರೆಲ್ಲಿರೋದು? ಅವಳಿಗೆ ಎಲ್ಲೋ ಕರ್ಕೊಂಡು ಹೋಗೈತೆ ಅಂತೆ ಕಾರ್ ಮೇಲೆ. ಇನ್ನೂ ಬಂದಿಲ್ಲ ಅವರು. ನನ್ನ ಮಗನಿಗೂ ನಮ್ಮ ಅತ್ತಿಗೆಗೂ 3 ಜನ ಕರ್ಕೊಂಡು ಹೋಗಿದ್ರು, ಇನ್ನೂ ಬಂದಿಲ್ಲ. ಯಾರು? ಅದು ಯಾರೋ ಕರ್ಕೊಂಡು ಹೋಗವ್ರೆ ಅಂತೆ ಪೊಲೀಸರು. ಕರ್ಕೊಂಡು ಹೋಗಿದ್ದು ಇನ್ನೂ ಇವತ್ತು ಬೆಳಿಗ್ಗೆ 1 ಗಂಟೆಗೆ. ಇವತ್ತು 1 ಗಂಟೆಗೆ ಕರ್ಕೊಂಡು ಹೋಗಿದ್ದು, ಇನ್ನೂ ಕರ್ಕೊಂಡು ಬಂದಿಲ್ಲ. ಇನ್ನೂ ಅದೇನು ಮೂಗ್ರ ಹತ್ರ ಏನು ಕೇಳ್ತದೋ, ಅವ್ರು ಏನೇನು ಆಕ್ಷನ್ ಮಾಡ್ತಾರೋ ಅದು ಅಂತೂ ನಮಗೂ ಗೊತ್ತಿಲ್ಲ. ಈಗ ಅವಳನ್ನು ಕಡೆಯ ಬಾರಿ ನೋಡಿದ್ದು ನಿಮ್ಮ ದೊಡ್ಡ ಮಗಳು ಅಷ್ಟೇ. ಅವಳೇ ನೋಡಿದ್ದು. ಅವಳು ನೋಡಿ ಏನು ಹೇಳಿದ್ಲು? ಅವಳು ಹೇಳ್ದು ಚಪ್ಪಲಿ ಕಿತ್ಕೊಂಡು ಅವಳ ಚಪ್ಪಲಿನ ಕೊಟ್ಟುಬಿಟ್ಟು ಅವಳ ಚಪ್ಪಲಿ ತಗೊಂಡು ಹಾಕ್ಕೊಂಡು ಎಕ್ಸ್ಚೇಂಜ್ ಮಾಡ್ಕೊಂಡು, ಆದರೆ ನಮ್ಮ ಹುಡುಗಿ ಹೇಳೋದು, ನೀನು ಎಲ್ಲಿ ಹೋಯ್ತಾ ಇದೆಯಾ ಬಾ ಮನೆಗೆ ಅಂದರೆ ನಾನು ಬರ್ತೀನಿ ಇರು, ಎಲ್ಲ ನೋಡ್ಕೊಂಡು ಆಟ ಆಡ್ಕೊಂಡು ಬರ್ತೀನಿ. ನೋಡು ಹುಡುಗಿರಿ ಎಲ್ಲ ಆಟ ಆಡ್ತಾವ್ರೆ. 6 ಗಂಟೆಗೆ ಹಂಗೆ ರೋಡ್ ಮೇಲೆ ಹೋಗ್ತಾವಾಗ ಅವಳು ನೋಡಿದ್ರು ಬಗ್ಗಿ. ನಮ್ಮ ಹುಡುಗಿ ಬಾಣಂತಿ ಅಲ್ವಾ, ಸ್ವಲ್ಪ ಮುಂದೆ ಹಿಂದೆ ಹೋಗಂಗಿಲ್ಲ ಅವಳು. ತಿರ್ಗಾ ಬಂದರೆ ಸೀದಾ ಮನೆಗೆ ಬರ್ಬೇಕು, ಇಲ್ಲಾಂದರೆ ಟೀ ಅಂಗಡಿಗೆ ಹೋಗ್ಬೇಕು ಅವಳು. ಅದೇ ಅವಳದು. ಅವಳ ಚಪ್ಪಲ್ ಹಾಕೊಂಡು ನಡ್ಕೊಂಡು ಹೋಗ್ತಾ ಇದ್ಲು, ನೋಡ್ಕೊಂಡು ಹೋಗ್ತಾ ಇದ್ಲು ರೋಡ್ ಹಿಡ್ಕೊಂಡು. ಅದು ಕ್ರಾಸ್ ಹಿಂಗೆ ಕಟಿಂಗ್ ಮಾಡಿರೋದು ಇನ್ನೂ ನೋಡಿಲ್ಲ ಅವಳು. ಹಿಂಗೆ ಹೋಗಿರೋದು ಅವಳು ನೋಡಿಲ್ಲ. ಆ ನಂತರ ಬರಲಿಲ್ಲ. 6 ಗಂಟೆಗೆ ಒಟ್ಟಿನಲ್ಲಿ ಹೋಗಿದ್ದು. ಅವಳು ಕಾಣೆ ಆಗಿದ್ದು. ಅಲ್ಲಿ ಅಕ್ಕಪಕ್ಕ ಮನೆ ಇದೆಯಾ? ಇದು ಮಧ್ಯದಲ್ಲಿ ನಮ್ಮದು ಹಕ್ಕಿ ಪಿಕ್ಕಿಯವರು, ಆಮೇಲೆ ಸುತ್ತಮುತ್ತ ರೈತರವ್ರದ್ದು. ಆ ನಂತರ ಹುಡುಕೋಕೆ ಸ್ಟಾರ್ಟ್ ಮಾಡಿದ್ರಾ? ನಾನು ಹುಡ್ಕೋಕೆ ಸ್ಟಾರ್ಟ್ ಮಾಡಿದ್ದು ಸರ್ 9:30 10 ಗಂಟೆಯಿಂದ. ಎಷ್ಟು ಗಂಟೆ ತನಕ ಹುಡುಕೋಕೆ ಸ್ಟಾರ್ಟ್ ಮಾಡಿದ್ರಿ? ನಾನು 9 ಗಂಟೆ 10 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಜನಕ್ಕೆ ಕರೆದುಬಿಟ್ಟು. ಆವಾಗ ಮದರ್ಸ್ ಡೇ ಇತ್ತಲ್ಲ, ಕೇಕು ಬ್ಯುಸಿ ಆಗಿಬಿಟ್ಟಿದ್ರು ಅವರು. ಸರ್, ಅವರು ಮದರ್ಸ್ ಡೇ ಇತ್ತಲ್ಲ, ಅವ್ರ ತಮ್ಮ ಮನೆಯಲ್ಲಿ ಕೇಕ್ ಕುಯ್ತಾಯಿದ್ರು. ಆ ಟೈಮಲ್ಲಿ ಸ್ವಲ್ಪ ಆ ಕಡೆ ಜ್ಞಾನ ಕೊಟ್ಟಿಲ್ಲ, ಮರ್ತೋಗ್ಬಿಟ್ಟಿದ್ರು. ಇಲ್ಲೇ ಎಲ್ಲೋ ಆಟ ಆಡ್ಕೊಂಡು ಬಂದುಬಿಡ್ತಾಳೆ, ಯಾರ್ದಾರು ಮನೆಯಲ್ಲಿ ಕೇಕ್ ಕುಯ್ತಾಯಿದ್ರೆ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ಬೋದು ಅಂತ ಅಂದ್ಕೊಂಡು. ಅವಳಿಗೆ ತಿಂಡಿ ಅಂದರೆ ತಿಂತಾ ಇರ್ತಾಳೆ. ಅಂದರೆ ಯಾರು ಕೊಟ್ಟರು ಅಂತಲ್ಲ, ಅವಳು ಯಾರ ಹತ್ರ ಕೈ ಚಾಚಿ ಇಸ್ಕೊತಾ ಇರಲಿಲ್ಲ. ಅಂದರೆ ಭಿಕ್ಷೆ ಬಿಡೋ ಥರ ಅವರು ಹೊರಗಡೆ ಹೋಗ್ತಾಯಿದ್ಲು. ಆಮೇಲೆ ಒಬ್ಬಳೇ ಬರ್ತಾಯಿದ್ಲು. ಹಾಸ್ಟೆಲಿಂದ ಬಂದಿದ್ಲಲ್ಲ, ಅಷ್ಟು ಹೊರಗಡೆ ಸುತ್ತಾಡ್ತಾ ಇರಲಿಲ್ಲ, ಮನೆಯಲ್ಲೇ ಇದ್ಲು. ಹೌದು, ತಿಂಡಿ ಕೊಟ್ಟರೆ ಇಸ್ಕೊಳ್ಳೋದು. ತಿಂಡಿ ಅಂದ್ರೆ ಪ್ರೀತಿ. ಹೌದು, ತಿಂಡಿ ಸಹ ಅವಳು ಮೂಗಿ ಅಲ್ಲ, ತಿಂಡಿ ತಿಂತಾ ಇದ್ಲು ಯಾರು ಕೊಟ್ರು. ಹಾಂ, ಅದು ಬಿಸ್ಕೆಟು ಆ ಥರ, ಅದರಲ್ಲಿ ಏನಾದರೂ ಕೇಕು ಗೀಕು ತಿಂತಾಯಿದ್ರು, ಅದು ತಿನ್ನೋದಂದ್ರೆ ಅವಳು ತಿಂತಾಯಿದ್ಲು. ಆಮೇಲೆ ಅವಳು ನಮ್ಮ ತಾಯಿ ಕೇಕ್ ಗೀಗೆಲ್ಲ ಕಟ್ ಮಾಡಿ ರಾತ್ರಿ ಆಯ್ತಾ ಬತ್ತು. 8 ಗಂಟೆ 9 ಗಂಟೆ ಆಗಿದೆ. ಆಮೇಲೆ ನಮ್ಮ ಅಕ್ಕ ಬಾಣಂತಿ ಅವಳು ಹೋಗೋ ಟೈಮಲ್ಲೂ ಅವಳೇ ನೋಡಿದ್ದಾಳೆ, ಬಂದಿಲ್ಲ ಅಂತಾನು ಅವಳೇ ಹೇಳಿದ್ದಾಳೆ. ಅವಳು ಏನು ಮಾಡಿಬಿಟ್ಲು ಗೊತ್ತಾ ಸರ್? ಈಗ ನನಗೆ ಬಂದು ಅಮ್ಮ ಇಷ್ಟೊತ್ತಾದರೂ ಯಾಕೆ ಬಂದಿಲ್ಲಮ್ಮ ಅಂತ ತೋರಿಸಿದ್ದಾಳೆ. ಅವಳು 1 ಅವರ್ 2 ಅವರ್ ಅಷ್ಟೇ ಹೊರಗಡೆ ಇರ್ತಾಳೆ, ಆಟ ಆಡ್ತಾಳೆ. ಆಮೇಲೆ ರಾತ್ರಿ ಆಯ್ತಾ ಬತ್ತು, ಸಂಜೆ ಆಯ್ತಾ ಬತ್ತು ಅಂದರೆ 7 ಗಂಟೆ ಅಂದರೆ ಮನೇಲಿ ಇದ್ದೇ ಬಿಡ್ತಾಳೆ. 8 ಗಂಟೆ ಅಂದರೆ ಅದು ರಾತ್ರಿ ಆಗೋಗಿರುತ್ತೆ. 8 ಗಂಟೆ ಅಂದರೆ 7 ಗಂಟೆ ಅನ್ನೋಷ್ಟರಲ್ಲೇ ಮನೇಲಿ ಇದ್ದುಬಿಡ್ತಾಳೆ. ಅವಳು ಟೈಮ್ ನೋಡಿದಾಳೆ, 10 ಗಂಟೆ ಆಗಿದೆ ಬಂದಿಲ್ಲ ಅಂತ ಅವಳು ರಿಯಾಕ್ಷನ್ ಮಾಡಿದ್ದಾಳೆ.
ನನ್ನ ತಾಯಿಗೆ. ಆ ಟೈಮಲ್ಲಿ ನನ್ನ ತಾಯಿ ನನಗೆ ಫೋನಲ್ಲಿ ಮಾತಾಡ್ತಾಯಿದ್ರು. ನಾನು ಹಾಗೇ ಇದ್ದೆ ಫೋನಲ್ಲಿ. ನಾನು ಕೇಳಿಸ್ಕೊಂಡೆ. ನೀವೆಲ್ಲಿದ್ರಿ? ನಾನು ಪಕ್ಕದ ಊರಲ್ಲಿ, ನಮ್ಮ ಯಜಮಾನ್ರ ಊರಲ್ಲಿ ಇದ್ದಿದ್ದು. ಇವರು ಬಂದಿಲ್ಲ, ಹಂಗೆ ಫೋನಲ್ಲಿದೆ. ಕಾವ್ಯ ಅವ್ರ ತಮ್ಮನ ಮನೆಗೆ ಹೋಗಿ ಹೇಳಿದ್ದಾರೆ, ಇಲ್ಲೇನಾದರೂ ಖುಷಿ ಬಂದಿಲ್ಲ ಅಂತ. ಅಲ್ಲೂ ಇಲ್ಲ. ಮೊದಲು ಊರೆಲ್ಲ ಹುಡುಕಿ ಆಮೇಲೆ ಎಲ್ರಿಗೂ ಹೇಳೋಣ ಅಂತ ಊರೆಲ್ಲ ಹುಡುಕಿದ್ದಾರೆ. ಅವ್ರ ಅಳಿಯಂದರು ಅವರೆಲ್ಲರೂ ಸೇರಿ ಹುಡುಕಿದ್ದಾರೆ, ಸಿಕ್ಕಿಲ್ಲ. ಅಂದಮೇಲೆ ನಮ್ಮ ನಾದಿನಿ ಮತ್ತು ಇವ್ರ ತಮ್ಮಂದಿರು ಎಲ್ಲರೂ ಬಾಡಿ ಸಿಕ್ಕ ಪ್ಲೇಸಲ್ಲಿ ಹುಡುಕಿದ್ರ? ಅಲ್ಲಿ ಅಲ್ಲಿ ಕತ್ಲೆ ಜಾಸ್ತಿ ಇತ್ತು ರಾತ್ರಿ. ಆ ರೋಡ್ ಹುಡುಕಿದ್ದೀವಿ ನಾವು, ಅದೇ ರೋಡು, ನಾವು ಹೋಗೋ ರೋಡು ಬರೋ ರೋಡು ಅದೇ ರೋಡು. ಅಲ್ಲಿ ಕತ್ಲೆ ಜಾಸ್ತಿ ಇದೆ, ಬೆಳಕು ಸ್ವಲ್ಪನಾದರೂ ಇದ್ದಿದ್ದರೆ ನಾವು ಹುಡುಕ್ಬೋದು. ಆ ಜಾಗದಲ್ಲಿ ನನ್ನ ತಾಯಿ ಕಂಪ್ಲೇಂಟ್ ಕೊಡೋಕೆ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ಹುಡುಕಿಬಿಟ್ಟು ಅಲ್ಲಿ ಮೊದಲು ಹುಡುಕಿದ್ದಾರೆ, ಸಿಗಲಿಲ್ಲ. ಅಲ್ಲಿಂದ 1 ಗಂಟೆ ರಾತ್ರಿ ಆಗಿದೆ. ಹುಡುಕ್ತಾ 1 ಗಂಟೆ ರಾತ್ರಿ ಮತ್ತೆಲ್ಲಿ ಹುಡ್ಕೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಒಂದು ಮಿಸ್ಸಿಂಗ್ ಆಗಿಬಿಟ್ಟಿದೆ, ಇವಳು ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ ಸಾಕಷ್ಟು ಜನ. ಇವರು ಹೋಗಿದ್ದಾರೆ. ಇತ್ತಾಗಿಂದ ಹೋಗೋ ಟೈಮಲ್ಲಿ ಒಂದು ಮರದ ಕೆಳಗಡೆ ಆ ಬಾಡಿ ಹಾಕಿದ್ರಲ್ಲ, ಸ್ವಲ್ಪ ದೂರದಲ್ಲಿ 4-5 ಹೆಜ್ಜೆ ಇಟ್ಟರೆ ಒಂದು ಚಿಕ್ಕದ ಮರ ಇರುತ್ತೆ. ಆ ಮರದ ಕೆಳಗಡೆ ಇಬ್ಬರು ನಿಂತಿದ್ರು. ಯಾವ ಟೈಮಲ್ಲಿ? 1 ಗಂಟೆ ರಾತ್ರಿ. ಇವರು ಕಂಪ್ಲೇಂಟ್ ಕೊಡೋಕೆ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ಹೋಗೋ ಟೈಮಲ್ಲಿ ಮರದ ಕೆಳಗಡೆ ಇಬ್ಬರು ನಿಂತಿದ್ದಾರೆ. ಕತ್ಲೆ ರಾತ್ರಿ, ಕರೆಂಟ್ ಇಲ್ಲ, ಏನಿಲ್ಲ. ಅವ್ರ ಮುಖ ಫೇಸ್ ನಮಗೆ ಕಾಣಿಸೋ ಥರನೂ ಇಲ್ಲ. ಹೇಗೆ ನೋಡೋದು ಅಂತ ಅಂದ್ಬಿಟ್ಟು ನಿಂತ್ಕೊಂಡ್ರು. ಇವರು ತಕ್ಷಣ ನಿಂತ್ಕೊಂಡಿದ್ದಾರೆ. ನಿಂತ್ಕೊಂಡು ಕೇಳಿದ್ರು, ಈ ಫೋಟೋದಲ್ಲಿದ್ದಾರೆ ನನ್ನ ಮಗಳು, ಹೋಗಿದ್ದಾರೆ. ಕತ್ಲು ಅಂದರೆ ಕತ್ಲಣ್ಣ, ಕತ್ಲು ಅಂದರೆ ಕತ್ಲು. ಫೋಟೋ ತೋರಿಸ್ದೆ, ಅಣ್ಣ ನನ್ನ ಮಗಳು ಕಾಣ್ತಾ ಇಲ್ಲ ಅಣ್ಣ, ಮೂಗಿ ಹುಡುಗಿ ಅಂತ ಹೇಳಿದೆ. ಅವ್ರು ನೋಡ್ಬಿಟ್ಟು ಇಲ್ಲಮ್ಮ ಗೊತ್ತಿಲ್ಲಮ್ಮ ಅಂದ್ಬಿಟ್ರು. ಮತ್ತೆ ಅಲ್ಲಿ ಗಾಡಿ ನಿಲ್ಸೋಕಾಯ್ತದ? ನನ್ನ ಜೊತೆಗೆ ಯಾರೂ ಇಲ್ಲ. ನಾನು ನಮ್ಮ ಅಳಿಯ ಇಬ್ರು ಹೋಗ್ತಾ ಇದ್ದಿಲ್ವಾ, ಅದು ನೋಡ್ಬಿಟ್ಟು ಅವ್ರ ಗಾಡಿ ಮೇಲೇನೆ ಕುತ್ಕೊಂಡಿದ್ರು. ನಾವು ಇಳಿದ್ಬಿಟ್ಟು ಅವರು ಗಾಡಿಯಲ್ಲೇ ಸ್ಟಾರ್ಟಿಂಗ್ ಗಾಡಿಯಲ್ಲೇ ಇದ್ದರು. ನನ್ನ ತಾಯಿ ಒಬ್ಬರೇ ಇಳ್ಕೊಂಡು ಸರಿ ಇದು ಏನಾದರೂ ನೀವು ಈ ಫೋಟೋದಲ್ಲಿರೋ ಹುಡುಗಿ ನೋಡಿದ್ದೀರಾ ಅಂತ ಕೇಳಿದ್ದಾರೆ. ಅವ್ರು ಏನಂದಿದ್ದಾರೆ, ನಮಗೆ ಗೊತ್ತಿಲ್ಲ. ಮತ್ತು ಅಷ್ಟು ಗಂಟೆ ರಾತ್ರಿ ಅವ್ರದ್ದು ಏನು ಕೆಲಸ ಅಲ್ಲಿ? ಇಲ್ಲಿ ನೇಬರ್ಸ್ ಅಂದರೆ ಇರ್ತಕ್ಕಂಥ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಅನ್ನೋ ಫೀಲ್ ಬಂತ ಅಥವಾ ಹೊರಗಡೆ ಅವರನ್ನು ನೋಡಿದ್ರಾ ಇದಕ್ಕಿಂತ ಮುಂಚೆ? ಈಗ ನಿಮ್ಮ ದಪ್ಪಗೈತೆ, ಸ್ವಲ್ಪ ದಪ್ಪಗೆ ಹೈಟ್ ಐತೆ, ದಪ್ಪಗೇನೆ ಐತೆ, ಹೈಟಾಗೈತೆ, ಕಪ್ಪಗೆ ಅಂದರೆ ಕತ್ತಲು ಕೋಣೆ. ಆ ಡ್ರೆಸ್ ಎಲ್ಲಿಂದ ಕಾಣ್ತದೆ ಸರ್? ಕಾಣಲಿಲ್ಲ ಸರ್, ಡ್ರೆಸ್ಸೇ ಸರ್ ಕತ್ಲು. ಎಂತ ಅಂದ್ರೆ ನಾನು ಕೇಳ್ತಾ ಇರೋದಮ್ಮ, ನೀವು ಹೋಗಿದ್ರಿ ಅಲ್ವಾ, ನೀವೀಗ ಹೋದಾಗ ಅಟ್ಲೀಸ್ಟ್ ಈಗ ನಿಮ್ಮ ಜನಾಂಗದವರು ಅಂತ ಇದ್ದಾಗ ನಿಮ್ದೊಂದು ಮಾತು ಬರುತ್ತೆ, ಒಂದು ಮಾತಿದೆ ಅಲ್ವಾ, ನಿಮ್ಮ ಲ್ಯಾಂಗ್ವೇಜು ಸ್ಲ್ಯಾಂಗು. ಹೌದೌದು. ಆ ತರ ಮಾತಾಡಿದ್ರ ಅಥವಾ ಸಿಟಿಯವ್ರ ತರ ಏನಾದ್ರು ಬೆಂಗಳೂರಿನವ್ರ ತರ इनी बात बाहरल्यानी बात नहीं माताडतू की अपना गामडानी बात माताडतू बोल नियर बोल ಇಬ್ರು ಇಲ್ಲ ಗೊತ್ತಿಲ್ಲ ಮಂದ್ರು ಅಷ್ಟೇ. लैंग्वेज इनी बात किम तू बाहरल्यानी बात की अपने वागरेली बात नहीं माताड अपना स्पीच राळा ಮಾಡ್ಕನಿ बात. ಅದು ನನಗೆ ಮೈಂಡಲ್ಲಿ ಬರ್ತಾ ಇಲ್ಲ. ಅಲ್ಲಿ ಕೆಲಸ ಮಾಡೋರು ಏನಾದರೂ ಹಾಗೆ ಆನಂತರ ಅಲ್ಲಿ ನೀವು ಕೇಳಿದ ನಂತರ ನೀವು ನಂತರ ಗಾಡಿಗೆ ಬಂದ್ರಿ, ಅವ್ರು ಅಲ್ಲೇ ಇದ್ರಾ? ಅಲ್ಲೇ ನಿಂತ್ಕೊಂಡಿದ್ರು. ನಾನು ಆದ್ರೂ ಈ ಥರ ಬಗ್ಗಿನೂ ನೋಡಿದ್ದಾರೆ ಅವರು. ಈಗ ಅಲ್ಲಿ ಜಾಗ ಇದೆಯಲ್ಲ ಟ್ರ್ಯಾಕ್ ಹತ್ರ, ಆ ಟ್ರ್ಯಾಕಲ್ಲಿ ಓಪನ್ ಇದೆ, ಅದು ಬಾಡಿ ತಂದು ಹಾಕಿರೋದು. ಆಮೇಲೆ ಆ ಕಡೆ ಅಂದರೆ ಇಳ್ದು ಆ ಕಡೆ ಟಾರ್ಚ್ ಬಿಟ್ಟು ನೋಡೋಕ್ಕಾಗಲಿಲ್ಲ, ಯಾಕೆಂದರೆ ಇಬ್ಬರೇ ಇದ್ದಿದ್ದು. ಇಬ್ಬರು ಅವ್ರ ಜೊತೆಗೆ ಎಷ್ಟು ಜನ ಇದ್ದಾರೋ ಏನೋ ಗೊತ್ತಿಲ್ಲ ನಮಗೆ. ಅವ್ರು ಕಾಣಿಸ್ಕೊಂಡಿರೋದು ಇಬ್ಬರು. ಇವ್ರು ಏನು ಹೆದರ್ಕೊಂಡಿದ್ದಾರೆ ಅಂದರೆ, ನಾನು ಏನಾದರೂ ಟಾರ್ಚ್ ಬಿಟ್ಟು ಮುಂದೆ ಏನಾದರೂ ನೋಡಿದ್ರೆ ನನಗೆಲ್ಲಿ ಹೊಡೆದು ಬಿಡ್ತಾರೆ ಅಂತ. ಅವರು ಅದನ್ನು ಗಾಡಿ ಮೂವ್ ಮಾಡಿ ಸ್ಟೇಷನ್ಗೆ ಹೋಗಿದ್ದಾರೆ ಡೈರೆಕ್ಟ್. ಯಾರಿಗೆ? ಇಬ್ಬರು ಅಂದರೆ ಏಜ್ ಅಂದರೆ ಅಷ್ಟೊಂದಿಲ್ಲ ಅವ್ರಿಗೆ. ಒಂದು ಅಂದಾಜು ಅಂದರೆ 30-35 ಆ ಥರ, 40 ಇರ್ಬೋದು ಆ ಥರ. ಆನಂತರ ಕಂಪ್ಲೇಂಟ್ ಕೊಡೋಕೆ ಹೋದ್ರಾ ರಾತ್ರಿ? ಹೌದೌದು, ಕಂಪ್ಲೇಂಟು ಅವ್ರು ನೋಡಿದ್ರು. ಅವರು ನೋಡ್ಬಿಟ್ಟು ಗೊತ್ತಿಲ್ಲ ಅಂದಮೇಲೆ ಬಿಡದಿ ಸ್ಟೇಷನ್ಗೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಸರ್ ಈ ಥರ ನನ್ನ ಮಗಳು ಕಾಣೆ ಆಗಿದ್ದಾಳೆ, ಇಷ್ಟು ಗಂಟೆಗೆ ಹೋಗಿದ್ದಾಳೆ, ಬಂದಿಲ್ಲ ಅಂತ ಹೇಳಿದ್ದಕ್ಕೆ ಅವ್ರು ಫೋಟೋ ಹೊಡ್ಕೊಂಡಿದ್ದಾರೆ. ಫೋಟೋ ತೋರಿಸಿ ಅಂದರೆ ಫೋಟೋ ಹೊಡ್ಕೊಂಡಿದ್ದಾರೆ, ಇವ್ರು ಫೋಟೋ ಹೊಡ್ಕೊಂಡಿದ್ದಾರೆ, ನಂಬರ್ ತೊಗೊಂಡಿದ್ದಾರೆ, ಫೋನ್ ನಂಬರ್ ತೊಗೊಂಡಿದ್ದಾರಲ್ಲ. ಆಮೇಲೆ ನಾವು ಬೆಳಗ್ಗೆ ಸರ್ ಆ ಫೋಟೋನ
ಜೆರಾಕ್ಸ್ ಮಾಡಿಸ್ಕೊಂಡು ಬೆಳಗ್ಗೆ ಬನ್ನಿ ನಾವು ಕಂಪ್ಲೇಂಟ್ನ ತಗೋತೀವಿ ಅಂತ. ಆವಾಗ ಏನಾದರೂ ಅವರು ಪೊಲೀಸವರು ನಮಗೆ ಕರ್ಕೊಂಡು, ಏಕೆಂದರೆ ಪೊಲೀಸವರು ನಮ್ಮ ಜೊತೆಗೆ ಬೀಟ್ ಪೊಲೀಸ್ನಾದರೂ ಕಲಿಸ್ಬೇಕಾಯ್ತು, ಇಲ್ಲಾಂದರೆ ಅವರೇ ಏನಾದರೂ ಟ್ರೈ ಮಾಡಬೇಕಾಗಿತ್ತು, ಬರೋ ಕೋಶಿಶ್ ಆದರೂ ಮಾಡಬೇಕಾಯ್ತು. ಅವ್ರು ಬಂದಿಲ್ಲ, ಬೀಟ್ ಪೊಲೀಸು ಕಲಿಸಿಲ್ಲ, ಏನಿಲ್ಲ, ಕಲಿಸ್ತೀವಿ ಅಂತ ಹೇಳಿದ್ರು ಬಂದಿರಲಿಲ್ಲ. ಇವರು ಸುಮಾರು ಆ ಕಡೆಯಿಂದನೂ ನೊಂದ್ಕೊಂಡು ಬಂದಿದ್ದಾರೆ. ಅಲ್ಲೂ ನೋಡೋಣ ಹೀಗೆ ಹುಡ್ಕೋಣ ಅಂತ ಹುಡುಕಿದ್ದಾರೆ. ಸುಮಾರು 3 ಗಂಟೆ ರಾತ್ರಿ ಆಗೋಗಿದೆ, 3 ಆಗೋಗಿದೆ. ಎಷ್ಟು ಹುಡ್ಕೋಣ ಅಂತ ಅಂದ್ಬಿಟ್ಟು ಬಂದು ನನ್ನ ತಾಯಿಲಿ ಕೂತ್ಕೊಂಡಿದ್ದಾರೆ, ಮನೆ ಹತ್ರ ಬಂದು ಕೂತ್ಕೊಂಡಿದ್ದಾರೆ. ಯೋಚನೆ ಮಾಡ್ತಾ ತಲೆ ಮೇಲೆ ಕೈಕೊಂಡು ಕೂತ್ಕೊಂಡಿರೋ ಟೈಮಲ್ಲಿ ಬೆಳಗ್ಗೆ 7 ಗಂಟೆ ಆಗಿದ್ದು ಗೊತ್ತಾಗಿಲ್ಲ ನನ್ನ ತಾಯಿಗೆ. ಏನು ರಾತ್ರಿ ಅಲ್ಲ, ಕೂತ್ಕೊಬಿಟ್ಟಿದ್ದಾರೆ. ಬೆಳಗ್ಗೆ 7 ಗಂಟೆ ಆಗಿದ್ದೆ. ಯಾರೋ ನಮ್ಮೂರವ್ರು ನೋಡಿದ್ದಾರೆ ಬಾಡಿನ, ಯಾರೋ ನೋಡಿ ಹೇಳಿದ್ದಾರೆ, ಈ ಬಾಡಿ ನಿಮ್ದಾ ಇಲ್ಲ ಹೊರಗಡೆಯವ್ರದ, ನೀವು ಸ್ವಲ್ಪ ನೋಡಿ ಅಂತ ಹೇಳಿದ್ದಾರೆ. ಇವರೆಲ್ಲ ಓಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಮೊದಲಿಗೆ ಬಾಡಿ ನೋಡಿದ್ಯಾರು? ಮೊದಲು ಬಾಡಿ ನೋಡಿರೋದು ಯಾರೋ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮವ್ರಿಗೆ ಬಂದು ಹೇಳಿರೋದು, ಅವ್ರ ಲವರ್ ಜೊತೆಗೆ ಮಾತಾಡ್ತಾ ಇದ್ರಂತೆ. ಹಂಗೆ ವಾಕಿಂಗ್ ಮಾಡ್ಕೊಂಡು ಬರ್ತಾ ಇದ್ರಂತೆ. ಹಂಗೆ ಏನೋ ಮಾತಾಡ್ತಾ ಹಿಂಗೆ ಬಗ್ ನೋಡಿದ್ರಂತೆ, ಕಾಣ್ತಂತೆ, ಕಾಲು ಫಸ್ಟ್ ಕಾಣ್ತಂತೆ. ಹಂಗೆ ಮುಂದೆ ಹೋಗಿ ನೋಡಾಗ ಬಾಡಿ ಬಿದ್ದೈತೆ. ಬಂದು ನಮ್ಮವರು ಹರೀಶ ಅಂತ ಒಬ್ಬ, ಅವ್ರಿಗೆ ಬಂದು ಹೇಳಿದ್ರು, ಹರೀಶ ಇದು ನಿಮ್ಮವ್ರದ್ದು ಇಲ್ಲ ಬೇರೆಯವ್ರದ್ದು ತಂದು ಹಾಕಿದ್ದಾರೆ, ನೋಡು ಬೇಗ ಬಂದೆ. ಅಂದರೆ ನಾನು ನೋಡೋದು ಬೇಡ, ಫಸ್ಟ್ ಜನಕ್ಕೆ ಹೋಗಿ ಕೇಳೋಣ ಅಂತ ಓಡಿ ಬಂದವ್ರೆ ಇಬ್ಬರು. ನೋಡಿ ಬಂದು ನಾವೆಲ್ಲ ರಾತ್ರಿ ಎಲ್ಲ ಬೊಂಬೆ ಹೊಡ್ಕೊಳ್ತಾ ಇದ್ರಲ್ಲ, ಬಂದು ಹೇಳಿದ್ರು, ಬಂದು ನೋಡ್ಕೊಳಮ್ಮ, ಇದು ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ದು ಬೇರೆಯವ್ರದ್ದು ಅಂತ ಹೇಳಿದ್ಮೇಲೆ ನಾವು ಎಲ್ಲರೂ ಹೋದ್ಮೇಲೆ ನಮ್ಮದೇ ಅಂತ ಗೊತ್ತಾಗಿತ್ತು. ಬೆಳಿಗ್ಗೆ ಹಂಗೆ ಬಿದ್ದಿರೋದು, ಹಂಗೆ ಆ ಬಿದ್ದಿರೋಳು ಹಂಗೆ ಬಿದ್ದೈತೆ. ಏನೆಲ್ಲ ಇತ್ತು ಅಂದ್ರೆ ಹೇಗಿತ್ತು? ಅಂದ್ರೆ ಕಾಲೆಲ್ಲ ಹೇಗಿತ್ತು? ಹಂಗೆ ಮರ್ಚ್ಕೊಂಡು, ಒಂದು ಕಾಲು ಹಂಗೆ ಮರ್ಚ್ಕೊಂಡು, ತುಂಡಾಗಿಲ್ಲ, ಈ ಕಾಲು ಹಿಂಗೆ ಬಿದ್ದೈತೆ, ಈ ಕಾಲು ಹಿಂಗೆ ಐತೆ, ಒಂದು ಕಾಲು ಉದ್ದಾನೆ ಐತೆ. ಜಾಸ್ತಿ ಬಲವಾಗಿ ಪೆಟ್ಟು ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ಹೊಡೆದು ಓಪನ್ ಮಾಡಿದ್ದಾರೆ. ಓಪನ್ ಆಗಿದೆ. ಇಲ್ಲಿ ನಿಮ್ದು ಫೋಟೋ ತೋರಿಸ್ತಾ ಇದ್ದೆ, ಆ ಫೋನ್ ತಗೊಂಡು ಹೊಂಟೋಗಿದ್ದಾರೆ. ಇಲ್ಲಿಂದ ಇಲ್ಲಿ ತನಕ ಹೊಡೆದು ಓಪನ್ ಆಗಿದೆ. ಮತ್ತೆ ತಿರ್ಗಾ ಇಲ್ಲಿ ಈ ಕಡೆ ಹಿಂದೆ ಹೊಡೆದಿದ್ದಾರೆ. ಹಿಂದೆ ಹೊಡೆದು ಅಲ್ಲಿ ಮತ್ತೆ ಸೊಂಟದ ಮೇಲೆ ಹೊಡೆದಿದ್ದಾರೆ. ಅದು ಫೋಟೋ ಇದೆ ಸರ್, ಅವ್ರು ಹೇಳ್ತಾರೆ ಐತೆ, ಅದು ಕೈ ಮೇಲೆ ಐತೆ, ಅದು ನೋಡಿರೋದು ಇರುವೆ ಕಚ್ಚಿರೋದು ಅಂತ ಹೇಳ್ತಾರೆ. ಕಚ್ಚಿರೋ ಥರ ಇದೆ ಸರ್, ಅದು ಕಚ್ಚಿರೋ ಥರ ಇದೆ. ಆದರೆ ಅವ್ರು ಹೇಳ್ತಾರೆ ಬಿಸಿಲಿಗೆ ಹಿಂಗೆ ಆಗಿದೆ. ಎಷ್ಟು ಗಂಟೆಗೆ ಬಾಡಿ ಸಿಕ್ಕಿದ್ದು? ಬೆಳಗ್ಗೆ 6 ಗಂಟೆ ಮಿಸ್ ಆದರೆ ಅವ್ರು ಹೇಳಿದ್ದಾರೆ ಸರ್. ಆ ಥರ ಬಿಸಿಲಿಗೆ ನಾವು ಬಾಡಿ ತೆಗ್ದಿರೋದೇನೆ ಬೆಳಗ್ಗೆಯಿಂದ ಹಿಡಿದು ಸಂಜೆ 3 ಗಂಟೆ 4 ಗಂಟೆಗೆ ಬಾಡಿ ಪೋಸ್ಟ್ಮಾರ್ಟಮ್ ಆಗಿರೋದು. ಅಷ್ಟೊತ್ತಿಂದ ಬಾಡಿ ಅಲ್ಲಿ ಇದ್ದಿದ್ದಕ್ಕೆ ಸ್ಕಿನ್ನು ಮುಟ್ಟಿದ್ರೂ ಈ ಥರ ಬರ್ತಾಯಿತ್ತಂತೆ, ಆ ಥರ ಹೇಳಿದ್ದಾರೆ ಅವರು. ಧರ್ಮಸ್ಥಳ ಸಂಘದವರು ಬಂದು ಅವ್ರು ನಮ್ಮ ಅತ್ತಿಗೆಯರ ಸಂಘದಲ್ಲಿ ಸೇರ್ಕೊಂಡೈತೆ. ಅವ್ರ ಕಾರ್ಯಕ್ರಮಗೆ ನಮಗೆ ಅದು ಹೊಸ್ಕೆ ಅಂದರೆ ಸರ್ ದೊಡ್ಡವ್ರು ಆಯ್ತಾರೆ ನೋಡಿ ಹುಡುಗಿರು. ದೊಡ್ಡವ್ರು ಆದಮೇಲೆ ಒಂದು 2-3 ವರ್ಷ ಆದಮೇಲೆ ಅವ್ರಿಗೆ ಏನಂತಾರೆ ಆ ಥರ ಇದು ಮಾಡ್ತಾರೆ, ನಮ್ಮಲ್ಲಿ ಹೊಸ್ಕೆ ಮಾಡ್ತಾರೆ. ಆ ಹೊಸ್ಕೆಗೆ ಹೊರಗಡೆಯವ್ರದ್ದು ಸಂಘದವ್ರದ್ದು ಆಗಿತ್ತು. ಆ ಹೊಸ್ಕೆಗೆ ಫೋನ್ ಮಾಡಿ ಕರೆದಿದ್ದಾರೆ, ಸಂಘದವ್ರಲ್ಲ ಅವರು ಸೇರ್ಕೊಂಡಿದ್ದಾರೆ. ನೀವು ಬಂದರೆ ಬನ್ನಿ, ನೋಡ್ಕೊಂಡು ಊಟ ತಿಂಡಿ ಮಾಡಿಕೊಂಡು ಹೋಗಿ ಫೋಟೋ ಗೀಟೋ ತೆಗೆಸ್ಕೊಂಡು ಅಂತ ಹೋಗಿದ್ದಾರೆ ಜೊತೆಗೆ. ಆನಂತರ ಪೊಲೀಸರು ಬಂದ್ರಾ? ಡೆಡ್ ಬಾಡಿ ಸಿಕ್ಕಿದ ನಂತರ ಪೊಲೀಸರು ಬಂದಿದ್ದು ಹೌದು. 8:30 ಇಲ್ಲಾಂದ್ರೆ 9 ಗಂಟೆಗೆ ಪೊಲೀಸರು ಬಂದಿರೋದು. ಬಾಡಿ ನೋಡಿರೋದು 7 ಗಂಟೆ 7:30 ಗಂಟೆಗೆ. ಆನಂತರ ಏನು ಹೇಳಿದ್ರು ಪೊಲೀಸರು? ನಮ್ಗೆ ಏನು ಹೇಳಿದ್ದು ನನಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರ್ಬೋದು. ಆಮೇಲೆ ಬಾಡಿ ಹತ್ರ ಹೋಗೋಕೆ ಬಿಟ್ಟಿಲ್ಲ ಸರ್. ನಾವು ಎಲ್ಲ ಆಚ ಕಡೆನೇ ಇದ್ರು, ಅವ್ರು ಬರೀ ಚೆಕಪ್ ಮಾಡೋಗೇನೆ ಶುರು ಮಾಡಿಬಿಟ್ರು. ಇನ್ನೂ ನಮ್ಗೆ ಏನು ಅಂತ ಹೇಳ್ತಾಳೆ ಈಗಲೂ. ಏನು ಅಂತ ನಮ್ಗೆ ಈಗಲೂ ಗೊತ್ತಿಲ್ಲ ಸರ್. 4-5 ದಿವಸ ಆಯಿತು, ಗೊತ್ತಿಲ್ಲ ನಮಗೆ. ಆ ಬಾಡಿ ಬಿದ್ದಿರೋದು ಅವ್ರು ಚೆಕ್ ಮಾಡಿದ್ದಾರೆ. ಆಮೇಲೆ ಇಷ್ಟು ದಿವಸ ಆದಮೇಲೂ ರೇಪ್ ಆಗಿದೆಯೋ ಇಲ್ಲೋ, ಹೇಗಿದೆ ಬಾಡಿ, ಏನೇನು ಮಾಡಿದಾರೋ ಅದು ಏನು ನಮಗೆ ಈಗನೂ ತಿಳಿಸಿಲ್ಲ. ನೀವು 4 ದಿವಸದ ಕಾಲ ಬಾಡಿ ಇಲ್ಲೇ ಇಟ್ಟಿದ್ರಲ್ವ, ಯಾಕೆ ಅದು?
ಸರ್ ನಮ್ಗೆ ನ್ಯಾಯ ಸಿಗಬೇಕು ಅಂತ ನಾವು ಯಾಕೆ ಅಂತೇಳಿ ಯಾವ ಕಾರಣಕ್ಕೋಸ್ಕರ ಇಟ್ಟಿದ್ರೆ ಡೌಟ್ ಇತ್ತಾ ನಿಮಗೆ? ಸರ್ ಅದು ಬಾಡಿ ಈಗ ಅಲ್ಲಿ ಬಿದ್ದಿರೋದು ಏನಂದರೆ ಕೊಲೆ ಮಾಡಿನೇ ಹಾಕಿರೋದು, ಅವಳಿಗೆ ಅತ್ಯಾಚಾರ ಮಾಡಿನೇ ಬಾಡಿ ಹಾಕಿರೋದು. ಅದಕ್ಕೋಸ್ಕರ ಸರ್ ನಮಗೆ ನ್ಯಾಯ ಸಿಗಬೇಕು ಅಂತ ಅಂದ್ಬಿಟ್ಟು ನಾವು ಬಾಡಿ ಎತ್ತೋಗಿ ಬಿಟ್ಟಿಲ್ಲ. ಏಕೆಂದರೆ ಸಿಗಬೇಕು ಅಂತ ಹೇಳಿದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಎಲ್ಲನೂ ಗೊತ್ತಾಗುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಮಗೆ ಬಂದಿರಲಿಲ್ಲ ಸರ್, ಪೋಸ್ಟ್ ಮಾರ್ಟಮ್ ರಿಪೋರ್ಟು ಕೊಟ್ಟಿರಲಿಲ್ಲ ನಮಗೆ. ಇವಾಗ ಪೊಲೀಸವ್ರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿರೋದು ಅದೂ ಬಂದಿರಲಿಲ್ಲ. ಶಾತ್ಲಿ ಅದೇನು FIR ಕಾಪಿ ನಮಗೆ ಸಿಕ್ಕಿರಲಿಲ್ಲ ಸರ್. ನಾವು ತುಂಬ ಸತಿ ಹೇಳಿದ್ದೀವಿ ಸರ್ ನಮಗೆ FIR ಕಾಪಿ ಕೊಡಿ ಅಂತ. ಅವ್ರು ಹೇಳಿದ್ದಾರೆ ನಮಗೆ ಈ ಸ್ಥಿತಿಯಲ್ಲಿ ನಮ್ಗೆ ಕೊಡೋ ಥರ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲ, ನೀವು ಈಗ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಥವಾ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ, ನಿಮಗೆ ಇದು ನಾವು ಬಾಡಿಯನ್ನು ಇಲ್ಲಿ ಇಟ್ಕೊಳ್ಬೇಕು ಅಥವಾ ಇಲ್ಲಿ ಏನೋ ಆಟ ಆಡಿಸ್ತಾ ಇದ್ದಾರೆ ಅಂತೇಳಿ ಡೌಟ್ ಬರೋಕ್ಕೆ ಕಾರಣ ಏನು? ಅಂದರೆ ಇಲ್ಲಿ ರೇಪ್ ಆಗಿದೆ ಅಥವಾ ಈ ಪ್ರಕರಣವನ್ನು ಮುಚ್ಚೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತೇಳಿ ಡೌಟ್ ಬರೋಕೆ ಯಾವಾಗ ಆದದ್ದು ಕಾರಣ ಏನು? ಸರ್ ಅದು ಬಾಡಿ 1-2-3 ದಿವಸನಾದರೂ ಅಲ್ಲಿ ಇಟ್ಕೋಬೇಕಾಗಿತ್ತು. ಏಕೆಂದರೆ ನಮಗೆ ಸತ್ಯ ಗೊತ್ತಾಗೋ ತನಕ, ಇಲ್ಲಾಂದರೆ ಇವರು ಪೊಲೀಸವ್ರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ, ಆ ಬಾಡಿ ಅದಕ್ಕೋಸ್ಕರನಾದರೂ ಅವರು ಹಾಸ್ಪಿಟ್ಲಲ್ಲಿ 2-3 ದಿವಸ ಇಟ್ಕೋಬೇಕಾಗಿತ್ತು. ಅವರು ಮಾರನೇ ದಿವಸ ಇವತ್ತು ತೊಗೊಂಡೋಗಿದ್ದಾರೆ, ಆಮೇಲೆ ನಾಳೆ ಸಂಜೆ ಕೊಟ್ಟಿದ್ದಾರೆ, ಸೋಮವಾರ ಎತ್ಕೊಂಡು ಹೋಗಿದ್ದಾರೆ, ಮಂಗಳವಾರ ಕೊಟ್ಟಿದ್ದಾರೆ, ಬಾಡಿ ಕೊಟ್ಟಿದ್ದಾರೆ. ಆಮೇಲೆ ಅದು ಬಾಡಿನ ಮಂಗಳವಾರನೇ ಎತ್ತಿ ಮಣ್ಣು ಮಾಡಿ ಬುಧವಾರ ಮಣ್ಣು ಮಾಡಿ ಅಂತ ನಮಗೆ ಹೇಳಿದ್ದಾರೆ ಸರ್. ಪ್ರೆಜರ್ ಅಂದರೆ ಮಾಡ್ಬೇಕಂತ ನಾವು ಎತ್ಕೊ ಬಂದಿದ್ದು, ನಾವು ಹೋರಾಟ ಮಾಡಬೇಕು ಅಂತ ತಂದಿರೋದು. ಆ ಟೈಮಲ್ಲೂ ಕರೆಂಟ್ ಇಲ್ಲ ಸರ್, ಕರೆಂಟ್ ಇಲ್ಲ. ಅದಕ್ಕೆ ಬಾಡಿ ಸ್ವಲ್ಪ ಸ್ಮೆಲ್ಲು ಬರೋ ಸ್ಟಾರ್ಟ್ ಆಗಿದೆ, ಬಾಡಿಗೆ ಜಾಸ್ತಿ ಹೊರಗಡೆ ಬರೋ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಕಣ್ಣೆಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು, ಊದ್ಕೊಬಿಟ್ಟಿತ್ತು ಬಾಡಿನೇ. ಅದು ಬ್ಲಾಸ್ಟ್ ಆಗೋ ಥರ ಇತ್ತು ಸ್ಥಿತಿಯಲ್ಲಿ ಬಾಡಿ. ನೀವು ಮಣ್ಣು ಮಾಡೋದೇ ಇದು ಅಂತ ಹೇಳ್ಬಿಟ್ಟಿದ್ರು ಸರ್. ಅದು ಬಾಡಿನ ಮಣ್ಣು ಮಾಡಿ ಅಂತ ನಮಗೆ ಹೇಳಿದ್ದಾರೆ ಸಾಕಷ್ಟು ಟೈಮು. ನೀವು ಇಟ್ಕೋಬೇಡಿ, ಆಮೇಲೆ ನಾವು ಇದು ಮಾಡ್ತೀವಿ, ಏನಾದರೂ ಮಾಡ್ತೀವಿ, ನೀವು ಮಣ್ಣು ಮಾಡಿ ಅಂತ ನಮಗೆ ಆ ಥರ ಹೇಳಿದ್ದಾರೆ. ಅಲ್ಲ, ಇಲ್ಲಿ ಯಾರೆಲ್ಲ ಭೇಟಿ ಬಂದಿದ್ರು? ಮಹಿಳಾ ಆಯೋಗ ಅಥವಾ ಎಲ್ಲ ಕಡೆದು ಬಂದರು. ಮಹಿಳಾ ಆಯೋಗದವರು ಬಂದಿದ್ರು? ಎಲ್ಲ ಕಡೆ ಇಲ್ಲ ಸರ್, ಮಹಿಳಾ ಆಯೋಗದವರು ಬಂದಿದ್ರು. ಯಾವ್ದ್ಯಾವ್ದೋ ಬರ್ತದೆ ನಮಗೆ, ನಮಗೆ ಏನು ಗೊತ್ತಿಲ್ಲ ಸರ್ ಆ ಥರ ಯಾವ ಕಡೆಯಿಂದ ಏನು ಅವ್ರು ಎತ್ತ ಅಂತ. ನಮಗೆ ನ್ಯಾಯ ಸಿಗಬೇಕು ಸರ್. ನ್ಯಾಯ ಅಂತಂದರೆ ಅವಳಿಗೆ ಅತ್ಯಾಚಾರ ಎಷ್ಟು ಜನ ಮಾಡಿದರು, ಏನು ಮಾಡಿದರು, ಅವ್ರು ಶಿಕ್ಷೆ ಬೇಕು. ಶಿಕ್ಷೆ ಅಂದರೆ ಅವ್ರನ್ನೂ ಎನ್ಕೌಂಟ್ರ್ ಮಾಡಬೇಕು, ಅವ್ರನ್ನೂ ಹಿಡಿಸ್ಕೋಬಾರ್ದು ಸರ್. ಇವಾಗ ಅವ್ರಿಗೆ ಜೈಲಲ್ಲಿ ಹಾಕಿದ್ರೆ ಅವರು ಬೇಲ್ ಮಾಡ್ಕೊಂಡು ಬರ್ತಾರೆ. ತಿರ್ಗಾ ಈಗ ನಮ್ಮ ಮನೇಲಿ ಈ ಥರ ಆಗಿದೆ, ಇನ್ನು ಬೇರೆಯವ್ರ ಮನೆಯಲ್ಲೂ ಆಗುತ್ತೆ ಅಲ್ವಾ? ಅವ್ರಿಗೆ ಎನ್ಕೌಂಟ್ರ್ ಮಾಡಬೇಕು ಸರ್. ನಮಗೆ ನ್ಯಾಯ ಸಿಗಬೇಕು ಸರ್.